ಹಲೋ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದು ಭಾನುವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಏನಿವತ್ತು ವ್ಲಾಗ್ ಅಂತ ಅಂದರೆ ಇವತ್ತು ಹೇಡಿ ಹಿಡಿಯೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾನು ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ಹೋಗ್ತಿದ್ದೀವಿ. ನಮ್ಮ ಫಾರ್ಮ್ ಹೌಸಿಂದ ಒಂದು ವಾಕಬಲ್ ಡಿಸ್ಟೆನ್ಸು ಒಂದು 50 ಮೀಟರ್ಸ್ ಆಗುತ್ತಷ್ಟೇ. ಕೆಳಗಡೆನೆ ಕೈಗೌಲಿ ಅಂತ ಹೇಳ್ತಾರೆ, ಚಿಕ್ಕದಾಗಿ ಒಂದು ಕೌಲಿ ಹೋಗುತ್ತೆ. ಆ ಕೌಲಿಗೆ ಹೋಗಿ ನಾವು ನಳ್ಳಿಗಳನ್ನೆಲ್ಲ ಹಿಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ನಾವು ಯೂಶ್ವಲಿ ಮಂತ್ಲಿ ಒನ್ಸ್ ಹಿಡಿತಿರ್ತೀವಿ, ಒಂದು 2 hours 3 hours ಫ್ರೀ ಮಾಡಿಕೊಂಡು. ದೇಹಕ್ಕೆ ಆರೋಗ್ಯಕ್ಕೆ ಎರಡೂ ಒಳ್ಳೆಯದು, ತಿನ್ನಬೇಕು ಅದನ್ನು ಅಂತ ಹೇಳ್ತಿರ್ತಾರೆ. ಚಳಿಗಾಲದಲ್ಲಿ ಜಾಸ್ತಿ ನಳ್ಳಿನ ತಿಂದರೆ ನಮಗೆ ಶೀತ ಕೆಮ್ಮು ಮತ್ತು ಈ ಎಳೆತ ಕಾಲು ಕೈ ಅದೆಲ್ಲ ಏನೂ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅದು ಆ್ಯಕ್ಚುಲಿ ಹಿಂಗೆ ಸ್ಟ್ರೈಟ್ ಹೋಗಿದ್ರೇ ಹತ್ರ ಸಿಕ್ತಿತ್ತು, ಬಟ್ ಅಲ್ಲಿ ಇಳಿಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಮನೆಯವರು. ನಮ್ಮ ಫಾರಮ್ ಚೆನ್ನಾಗಿ ಕಾಣಿಸುತ್ತೆ, ತೋರಿಸ್ತೀನಿ ನಿಮಗೆ ಝೂಮ್ ಮಾಡಿ ನೋಡಿ. ಇಲ್ಲಿ ನನ್ನ ಇಬ್ಬರು ಮಕ್ಕಳು ಬರ್ತಿದ್ದಾರೆ ಹಿಂದೆನೇ, ಚಿಕ್ಕವರು. ಇವರಿಬ್ಬರು ಮುಂದೆ ಒಂದು ಬಕೆಟಲ್ಲಿ ಕಳ್ಳು, ಕೋಳಿದು ಕಳ್ಳು ಮತ್ತು ಒಂದು ಬಕೆಟಲ್ಲಿ ಹಗ್ಗ ಕುಡ್ಲು ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ ಅವ್ರ ಜೊತೆ. ಅಲ್ಲಿ ಇದನ್ನು ದಾಟಬೇಕು, ಅದಕ್ಕೆ ಇಲ್ಲಿ ಹಿಂಗೆ ದಾಟ್ಕೊಂಡು ಆ ಕಡೆ ಹೋದರೆ ಅಲ್ಲಿ ಹಿಡಿಬೋದು ಆರಾಮಾಗಿ ಅಂತ ಹೇಳ್ಬಿಟ್ಟು ದಾಟ್ತಾ ಇದ್ದಾರೆ. ಈಗ ಮಕ್ಕಳನ್ನ ದಾಟಿಸ್ಕೊತಾಳೆ ನನ್ನ ದೊಡ್ಡ ಮಗಳು. ಅವರಿಬ್ಬರನ್ನ ಕರ್ಕೊಂಡು ಅವ್ರಿಗೆ ದಾಟಿದ್ರಂತೆ ಫುಲ್ ಚಳಿ ಇತ್ತು. ಬೆಳಿಗ್ಗೆನೇ ಹೋಗಿದ್ವಿ ನಾವು, ಒಂದು 7:30ಗೆಲ್ಲ. ತುಂಬ ಚಳಿ ಇತ್ತು. ಅವರು ನೋಡಿ ಯಾವ ಥರ ದಾಟಿಸ್ತಿದ್ದಾಳೆ ಅಂತ ಅವರಿಬ್ಬರನ್ನೂ ಎತ್ಕೊಂಡು. ಎಲ್ಲರೂ ಪಾಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ತುಂಬ ಹತ್ರನೇ ಇದೆ, ದೂರ ಏನಿಲ್ಲ. ಕ್ಲೈಮೇಟು, ವೆದರು, ಹಾಗೆ ಆ ಸುತ್ತ ವ್ಯೂ ತುಂಬ ಚೆನ್ನಾಗಿದೆ. ಎಲ್ಲ ಭತ್ತ ಕುಯ್ಲೆಲ್ಲ ಮುಗಿದಿದೆ, ಎಲ್ಲ ಸುಗ್ಗಿ ಮುಗಿದು ಇವಾಗ ನೆಕ್ಸ್ಟು ಇದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ನೀರೆಲ್ಲದಕ್ಕೂ ಹಾಯಿಸ್ಕೊಂಡು ಮತ್ತೆ ಎಲ್ಲ ಉಳಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ನಾನು ನನ್ನ ಮಕ್ಕಳು ಬೆಳಗ್ಗೆನೇ ನನ್ನ ಹಿಂದೆ ಸುಮ್ಮನೆ ಬರ್ತಿದ್ದಾರೆ. ಅವರು ಬೆಳಗ್ಗೆನೇ ಎದ್ದು ಹೋಗ್ತಿದ್ದೀವಿ. ನೋಡಿ ನಮ್ಮ ಫಾರಮ್ ಇಲ್ಲೇ ಇರೋದು, ಒಂದು 50 ಹೆಜ್ಜೆ ಅಷ್ಟೇ. ಬಟ್ ಇದು ಹಿಂಗೆ ದಾಟೋಕ್ಕಾಗಲ್ಲ, ಇಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಹಂಗೆ ಒಂದೇ ಲೈನೇನೆ, ಬಟ್ ಹಾಗೆ ಬರ್ಬೋದಿತ್ತು. ಅಲ್ಲಿ ಇನ್ನೂ ಈಸಿಯಾಗಿ ಇಳಿಬೋದು ಅಂತೇಳಿ ಆ ಕಡೆಯಿಂದ ಕರ್ಕೊಂಬಂದರು ಅಷ್ಟೇ. ಇವಾಗ ಇಲ್ಲಿ ಇವರು ನಳ್ಳಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿನ್ನೆ ರಾತ್ರಿಯೇ ಕೋಳಿ ಅಂಗಡೀಲಿ ಕಳ್ಳು ಇಸ್ಕೊಂಡು ಬಂದಿದ್ವಿ. ಅದನ್ನು ಒಂದಿನ ಹಂಗೆ ಕವರಲ್ಲಿ ಕಟ್ಟಿಟ್ರೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ, ಬೇಗ ನಳ್ಳಿಗಳು ಹಿಡಿಬೋದು ಅಂತೇಳಿ ಅದಕ್ಕೊಂದು ಕಬ್ಬಿಣದ್ದು ಪೋಲ್ನ ಕಟ್ಕೊಂಡು ಚಿಕ್ಕದು ಬಾರಕ್ಕೆ ಕೆಳಗಡೆ ಕೂತ್ಕೊಳ್ಳುತ್ತೆ ಅಂತ ಕಳ್ಳನ್ನ ಕಟ್ಟಿ ಅಲ್ಲಿ ಹಾಕಿದ್ರು ನಮ್ಮ ಮನೆಯವರು. ಇದು ಹಾಕಿದ್ಮೇಲೆ ಒಂದು 10ರಿಂದ 15 ನಿಮಿಷ ಹಾಗೆ ಬಿಡಬೇಕು. ಆಗ ಅದು ನೀರು ಒಳಗಡೆ ಸ್ಮೆಲ್ ಕ್ರಿಯೇಟ್ ಆಗುತ್ತೆ. ಆ ನಳ್ಳಿಗೆ ಅವಾಗ ಅದು ಎಲ್ಲಿ ಎಷ್ಟು ದೂರದಿಂದ ಬರುತ್ತೆ ಗೊತ್ತಾ, ಅದು ಹತ್ರದಲ್ಲಿರೋವು ದೂರದಲ್ಲಿರೋವೆಲ್ಲ ಬರುತ್ತೆ. 2 ಹಗ್ಗ ಹಾಕಿ ಇಡೋಣ, 2 ಕಡೆನೂ ಯಾವ್ದು ಬರುತ್ತೆ ಅದನ್ನ ಇಟ್ಕೊಳ್ಳೋಕ್ಕೆ ಅಂತೇಳಿ 2 ಕಡೆ, ಆ ಕಡೆ ಒಂದು ಹಾಕಾಯಿತು. ಇವಾಗ ಈ ಕಡೆ ಹಾಕೋಕ್ಕೆ ಅಂತ ಹೋಗ್ತಿದ್ದಾರೆ. ಕಲ್ಲು ಪೊಟ್ರೆಗಳಲ್ಲಿ ಇರ್ತವೆ ಅವು. ಸೊ ಕಲ್ಲಿರೋ ಅಂಥ ಜಾಗಕ್ಕೆ ಒಂದು ಚೂರು ಮುಂದೆ ಹಾಕ್ಕೊಂಡ್ರೆ, ಈಗ ಅಲ್ಲಿ ಎದುರುಗಡೆ ಕಲ್ಲು ಪೊಟ್ರೆಗಳಿದೆ, ಇಲ್ಲಿ ಹಾಕ್ಕೊಂಡ್ರೆ ಅವು ಅಲ್ಲಿಗೆ ತಿನ್ನೋಕ್ಕೆ ಬರ್ತವೆ. ಆಗ ನಾವು ಹಿಂಗೆ ಎತ್ಕೊಬಿಡ್ಬೋದು ಅಂತ ಹೇಳ್ಬಿಟ್ಟು. ನಮಗೆ ಇದೆಲ್ಲ ತುಂಬ ಇಷ್ಟ. ಈ ಥರ ಎಲ್ಲ ಇದೊಂದು ಆ್ಯಕ್ಟಿವಿಟೀಸು ಆಗುತ್ತೆ, ಹಾಗೆ ಮಕ್ಕಳಿಗೆ ಅದನ್ನು ತೋರಿಸ್ಕೊಟ್ಟಂಗೂ ಆಗುತ್ತೆ. ನೋಡಿ ಇಲ್ಲಿ ಕಳ್ಳು ಹಾಕಿದ್ವಿ, ಅಲ್ಲಿ ನಳ್ಳಿ ಬರ್ತಿದೆ. ಝೂಮ್ ಮಾಡಿ ತೋರಿಸ್ತಿದ್ದೀನಿ, ಬಟ್ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿದೆಯೋ ನಂಗೆ ಗೊತ್ತಿಲ್ಲ. ನೋಡಿ ಯಾವ ಥರ ಬರ್ತಿದೆ ಅಂತೇಳ್ಬಿಟ್ಟು ನಳ್ಳಿ. ಅದನ್ನು ಬಂದು ಇವಾಗ ಅದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಅದನ್ನು ಅದು 2 ಕೈಯಲ್ಲೂ ಹಿಂಗೆ ಕಚ್ಕೊಳ್ಳುತ್ತೆ. ಆಗ ಸಡನ್ನಾಗಿ ಹಿಂಗೆ ಎತ್ಬಿಡ್ತಾರೆ. ಎತ್ತಿದ ತಕ್ಷಣ ಅಲ್ಲಿ ಬಕೆಟ್ ಒಳಗಡೆ ಹಾಕೋತಾರೆ. ನೋಡಿ ಅಲ್ಲೂ ಬರ್ತಾಯಿದೆ. ಇವಾಗ ಇನ್ನೊಂದು ಕಡೆದು ಅದೊಂದು ಎತ್ಕೊಂಡ್ರು. ಈಗ ಇದು ಇಲ್ಲಿರೋದನ್ನ ಇಟ್ಕೊಳ್ಳೋದನ್ನ ಬಿಟ್ಟು ಪಕ್ಕದಲ್ಲಿ ಹಾಕಿರೋದನ್ನ ಇಟ್ಕೊಳ್ಳೋಕ್ಕೆ ಅಂತ ಹೋಗ್ತಿದೆ ಅದು.
ಯಾವುದು ತುಂಬ ಸ್ಮೆಲ್ ಇರುತ್ತೋ ಅದಕ್ಕೆ ಅದು ಆ ಸ್ಮೆಲ್ಲಿಗೆ ಅದು ದೂರ ಇದ್ರೂ ಪರವಾಗಿಲ್ಲ ಹೋಗಿ ಹಿಡ್ಕೊಳ್ಳುತ್ತೆ ಅದು. ನೋಡಿ ಇವಾಗ ಇದು ವಾಪಸ್ ಬಂದು ಅದನ್ನು ಹಿಡ್ಕೊಳ್ಳುತ್ತೆ, ಅದನ್ನು ಹಂಗೆ ಎತ್ಕೋತಾರೆ. ಇದೇ ಥರ ಸುಮಾರು ಒಂದು 3 hours ನಾವು ಹಿಡಿದ್ವಿ. 3 hours ಹಿಡಿದು ಎಲ್ಲದಕ್ಕೂ ಹಾಕಿ ಬಿಟ್ಟು ಒಂದು 20 minutes, ಅರ್ಧ ಗಂಟೆ ವೆಯ್ಟ್ ಮಾಡಿದ್ರೆ ಹಾಕ್ಬಿಟ್ಟು ಒಂದೊಂದೇ ಬಂದು ಆ ಥರ ಕಚ್ಕೊಳ್ಳುತ್ತೆ. ಕಳ್ಳನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು. ಆವಾಗ ಪಟ್ಟಂತ ಎತ್ಬಿಟ್ರೆ ಕಳ್ಳ ಕಚ್ಕೊಂಬಿಟ್ಟಿರುತ್ತಲ್ಲ ನೋಡಿ, ಇನ್ನೂ ಒಂದು ದಪ್ಪದ್ದು ಬರ್ತಿದೆ. ಆಲ್ರೆಡಿ ಒಂದು ಚಿಕ್ಕದು ತಿಂತಿತ್ತು, ಇದು ಒಂದು ದಪ್ಪದ್ದು ಬಂದು ಕಚ್ಕೋತು. ಅದನ್ನು ಇವಾಗ ಏನು ಮಾಡ್ತಾರೆ ಅಂತ ಅಂದರೆ ಮೇಲ್ಗಡೆಗೆ ಚಕ್ ಅಂತ ಎತ್ಬಿಡ್ತಾರೆ. ಎತ್ತಿ ನೋಡಿ ಅಲ್ಲಿಗೆ ಒಳಗಡೆಗೆ ಹಾಕೋತಾರೆ. ನೋಡಿ ಫಸ್ಟ್ ಒಂದು ಹಿಡಿದಿದ್ರು, ಇವಾಗ ಇದೊಂದು ಚಿಕ್ಕದು ಮರಿ ತಪ್ಪಿಸ್ಕೊಂಡ್ಬಿಡ್ತು, ಬರೀ ದೊಡ್ಡದು ಮಾತ್ರ ಬಂತು. ತಿರ್ಗಾ ಹಾಕಿದ್ರು, ಬಟ್ ಸೈಲೆಂಟಾಗೂ ಕೂಡ ಇರಬೇಕು. ನೋಡಿ ಈ ಥರ ಕಚ್ಕೊಂಡಿರುತ್ತೆ ಅದು ಅಲ್ಲಿ ಕೆಳಗಡೆ ತಿನ್ನೋಕ್ಕೋಸ್ಕರ ನೀರೊಳಗಡೆ. ಅದನ್ನು ನಾವು ಹಿಂಗೆ ಎತ್ಕೊಂಡಿದ ತಕ್ಷಣ ಅದು ಸೇರಿಸಿ ಬಂದ್ಬಿಡುತ್ತೆ. ಇಮ್ಮಿಡಿಯೇಟಾಗಿ ಎತ್ಕೋಬೇಕು ಅದನ್ನು ನ್ಯಾಕಲ್ಲಿ. ಆವಾಗ ಮೇಲ್ಗಡೆಗೆ ಬರುತ್ತೆ, ಅದನ್ನು ನಾವು ಬಕೆಟ್ ಒಳಗಡೆ ಹಾಕೋತೀವಿ. ನಮ್ಮ ಮಕ್ಕಳಿಗೆ ತುಂಬ ಖುಷಿ ಈ ಥರ ಎಲ್ಲ ಮಾಡಿಸಿದ್ರೆ. ನಾವು ಹೊರಗಡೆ ಎಲ್ಲ ಎಲ್ಲೆಲ್ಲೋ ಕರ್ಕೊಂಡೋಗಿ 1000 ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಅವ್ರಿಗೆ ಈ ಥರ ಎಂಟರ್ಟೈನ್ಮೆಂಟ್ ಆಗಲಿ, ಈ ಥರ ನಾವೇ ಹಿಡಿದ್ವಿ, ನಾವೇ ಮಾಡ್ಕೊಂಡು ತಿಂದ್ವಿ ಅನ್ನೋ ಖುಷಿ ಸಿಕ್ಕಲ್ಲ. ನಾವು ಹೋಟ್ಲುಗಳಿಗೆ ಹೋದ್ರೆ ಏನು ದುಡ್ಡು ಕೊಡ್ತೀವಿ, ಅವ್ರು ಮಾಡಿಕೊಡ್ತಾರೆ. ಬಟ್ ಆದರೆ ಇದು ತುಂಬ ಚೆನ್ನಾಗಿರುತ್ತೆ ಎಂಜಾಯ್ಮೆಂಟು. ಇದನ್ನು ಅನುಭವಿಸಿದವ್ರಿಗೆ ಗೊತ್ತು ಅದು ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು. ಒಂದೊಂದೇ ಇಮಿಡಿಯೇಟಾಗಿ ವಿತಿನ್ 5 minutes ಒಂದೊಂದು ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಬಂದು ಹಾಕಿದಾಗ ಹೆಚ್ಚು ಕಮ್ಮಿ 8 ಗಂಟೆ ಆಗಿತ್ತು. ಅದಾದಮೇಲೆ ಒಂದು 9-9:30 ಅಷ್ಟೊತ್ತಿಗೆಲ್ಲ ಸುಮಾರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದೊಂದೇ ಎತ್ತಿ ಹಾಕೋತಾ ಇದ್ದಾರೆ. ಎಲ್ಲ ದೊಡ್ಡದಾಗೆ ಇದ್ದಾವೆ, ಇದಕ್ಕಿಂತ ದಪ್ಪದು ಇರ್ತವೆ, ಬಟ್ ಅದು ಅಷ್ಟು ಟೇಸ್ಟ್ ಇರಲ್ಲ. ಇದು ನಾರ್ಮಲ್ ಏಜಲ್ಲಿದೆ. ಇದು ತುಂಬ ಬಲ್ತು ಇಲ್ಲ, ತುಂಬ ಚಿಕ್ಕದು ಅಲ್ಲ, ಬಟ್ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ತುಂಬ ಬಲ್ತಿರೋದಾದರೆ ಅದರದ್ದು ಮೇಲ್ಗಡೆ ಇದನ್ನು ಕಚ್ಕೊಂಡು ಮಾಂಸ ಒಳಗಡೆ ತಿಂದಾಗ ಅದು ಬೆಂಡ್ ಥರ ಇರುತ್ತೆ ಮಟನ್. ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ಸೂಪ್ಗೆಲ್ಲ ಇದನ್ನೇ ಯೂಸ್ ಮಾಡೋದು. ನಮ್ಮ ಮನೆಯವ್ರು ಈ ನಳ್ಳಿ ಹಿಡಿಯೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಬಂದಾಗ 15 ದಿನಕ್ಕೊಂದ್ಸಲ ಮಿಸ್ ಇಲ್ಲದೆ ಇಷ್ಟೇ ಬ್ಯುಸಿ ಇದ್ದರೂ ಹಿಡಿತಾನೆ ಇರ್ತಾರೆ. ನೋಡಿ ಆ ಥರ ಕಲ್ಲಿನ ಪೊಟ್ರೆಯಿಂದ ಬರುತ್ತೆ, ಕಲ್ಲಿನ ಪೊಟ್ರೆಗಳಲ್ಲಿ ಇರುತ್ತೆ ಅವು, ಅಲ್ಲಿಂದ ಬರುತ್ತೆ. ಈ ಕಡೆ ಹಿಡ್ದಾಯ್ತು, ಇವಾಗ ಆ ಕಡೆಗೆ ಶಿಫ್ಟ್ ಆದರು. ಆ ಕಡೆನೂ ಸ್ವಲ್ಪ ಜಾಸ್ತಿ ಇದೆ, ಆ ಕಡೆಯಿಂದ ಹಿಡಿತೀವಿ ಅಂತ. ಹಂಗೆ ಕಚ್ಕೊಳ್ಳೋ ತಕ್ಷಣ ಎತ್ತಿ ಬಕೆಟ್ಗೆ ಹಾಕ್ಕೊಬಿಡ್ತಾರೆ. ಸೊ ನಮ್ಮ ಮನೆಯವ್ರ ಜೊತೆ ಹಿಡ್ದು ನನ್ನ ಮಗಳು ಚೆನ್ನಾಗಿ ಹಿಡಿಯೋದನ್ನ ಕಲ್ತ್ಕೊಬಿಟ್ಟಿದ್ದಾಳೆ ನಳ್ಳಿನ. ನೋಡಿ ಸ್ಮೆಲ್ಲಿಗೆ ಎಲ್ಲಿಂದ ಎಷ್ಟು ದೂರದಿಂದ ಬರ್ತಿದೆ ಅಂತ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಬಟ್ ಝೂಮ್ ಮಾಡೇ ತೋರಿಸ್ತಿದ್ದೀನಿ. ನೋಡಿ ಇಲ್ಲೇ 2 ನಳ್ಳಿ ಇದೆ, ಇದು ಒಂದು, ಹಾಗೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಮುಂದೆ ಒಂದಿದೆ, ಅಲ್ಲೂ ಮುಂದೆ ಹಂಗೆ ಬನ್ನಿ, ಮುಂದೆ ಬಂದರೆ ಇನ್ನೂ ಒಂದಿದೆ ಕಳ್ಳ ಹಾಕಿರೋದು. ಇಲ್ಲ ಅಲ್ಲೊಂದಿದೆ ನೋಡಿ, ಅಲ್ಲಿ 2 ಬರ್ತಾ ಇದೆ. ಕಳ್ಳ ಹಾಕಿರೋದು ನಾವು ಇಷ್ಟು ದೂರದಲ್ಲಿ. ಆ ಥರ ಎಲ್ಲ ಸುತ್ತ ಸುಮಾರು ದೂರದಿಂದ ಎಲ್ಲ ಹೆಂಗೆ ಫಾಸ್ಟಾಗಿ ಬಂದ್ಬಿಡ್ತವೆ ಅವು. ಇದು ಬೇಗ ಆ ಸ್ಮೆಲ್ಲೇ ಹಂಗೆ ಅಂತ ಹೇಳ್ತಾರೆ. ಸೊ ಕೋಳಿ ಕಳ್ಳಿದ್ರೆ ಆರಾಮಾಗಿ ಕೈಗೆ ಏನೋ ನಾವು ಏಟ್ ಮಾಡ್ಕೊಳ್ದೆ ಈ ಥರ ಹಗ್ಗ ಹಾಕ್ಕೊಂಡು ಹಿಡಿಬೋದು. ಭತ್ತದ ಗದ್ದೆಗಳಲ್ಲೂ ಇರುತ್ತೆ ಅಂತ ಹೇಳ್ತಾರೆ. ನೋಡಿ ಇದು 2 ನಳ್ಳಿಗಳು ಫೈಟ್ ಮಾಡ್ತಿದೆ ಒಳಗಡೆನೆ. ಅದು ಕೂಡ ನೀಟಾಗಿ ಝೂಮ್ ಮಾಡಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಯಾವ ಥರ ಫೈಟ್ ಮಾಡ್ತಿದೆ ಅಂತ ನೋಡಿ. ಅದು 2 ಅಷ್ಟೇ, ನಾನು ಫಸ್ಟ್ ಹೋಗಬೇಕು ಅಂತ, ಬಟ್ ಅವೆರಡು ಬಂದು ಸಿಗಾಕೋತಾ ಇದ್ದಾವೆ ಅಷ್ಟೇ. ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಬಂದು ಕಚ್ಕೊಂಡಿದ್ದಾವೆ. ಹೆಚ್ಚು ಕಮ್ಮಿ 3 ಇದೆ ಅಲ್ಲಿ ನಳ್ಳಿ. ಇವಾಗ ಚಕ್ ಅಂತ ಎತ್ಕೊಂಡ್ರು, ಬಂತು ಎಲ್ಲ ಒಳಗಡೆ. ಒಂದೇ ಒಂದು ಮಿಸ್ ಆಯಿತು, ಮತ್ತೆ ಹಾಕಿದ್ರು ಅಲ್ಲಿಗೇನೆ, ಮತ್ತೆ ಹೋಗಿ ಕಚ್ಕೋತವೆ ಅವು. ಬಟ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ನಿಮಗೆ 5 ನಿಮಿಷಕ್ಕೆ ಒಂದೊಂದು ಎತ್ತಿ ಬಿಟ್ಕೋಬೋದು. ಬಟ್ ಇವಾಗ ನೀರು ಕಮ್ಮಿ ಮಾಡಿದ್ದಾರೆ ಸ್ವಲ್ಪ, ಎಲ್ಲ ಭತ್ತ ಕಟಾವು ಟೈಮ್ ಅಲ್ವಾ, ಅದಕ್ಕೆ ಇಲ್ಲಿ ನೀರನ್ನ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ.
ಇಲ್ಲಾಂದರೆ ಇನ್ನೂ ಜಾಸ್ತಿ ಇರುತ್ತೆ ಇದರಲ್ಲಿ ನೀರು. ಈ ಥರ ನೀರು ಕಮ್ಮಿ ಆಗಿದ್ದಾಗಲೇ ಹಿಡಿಯೋಕ್ಕೆ ಚೆಂದ. ಆವಾಗ ನೀಟಾಗಿ ನಮಗೆ ಕಾಣಿಸುತ್ತೆ ಬರ್ತಿದೆಯಾ ಕಚ್ಕೊಂಡಿದೆಯಾ ಅಂತ. ತುಂಬ ನೀರು ಹೋಗ್ತಿದ್ದಾಗ ಹಿಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆವಾಗ ಕಾಣಿಸಲ್ಲ, ಫೋರ್ಸ್ ಇರುತ್ತೆ ನೀರು. ಇವಾಗ ನೋಡಿ ನೀರು ಫೋರ್ಸ್ ಇಲ್ಲ, ತುಂಬ ಸ್ಲೋ ಇದೆ, ಹಾಗಾಗಿ ಆರಾಮಾಗಿ ಹಿಡಿಬೋದು. ನೀರು ಜಾಸ್ತಿ ಆಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಿಡಿಯೋದಕ್ಕೆ. ಅದು ಬಂದೊಂದು ಮಿಸ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಕುಡ್ಲಲ್ಲೇ ಹೊಡೆದ್ಬಿಟ್ಟು ಎತ್ಕೊಂಡ್ರು ನಮ್ಮ ಮನೆಯವರು. ಅದನ್ನ ಸಿಕ್ಕಲಿಲ್ಲ, ಆದರೂ ಬಿಡಲಿಲ್ಲ ಅವರು, ಹೊಡೆದು ಕುಡ್ಲಲ್ಲೇ ಎತ್ತಿದ್ರು. ತೋರಿಸ್ತಾ ಇದ್ದಾರೆ ನೋಡಿ, ಅದನ್ನ ಎತ್ತ ಹಂಗೆ ಒಳಗಡೆಗೆ ಹಾಕೋತಾರೆ. ಅದು ಅವಾಗಿಂದ 3-4 ಸಲ ಮಿಸ್ ಆಯ್ತಿತ್ತು. ಅದಕ್ಕೇ ಪಕ್ಕದ ಜಮೀನಲ್ಲಿ ಇಲ್ಲೊಬ್ಬರು ತಾತ ಬಂದರು, ಅವರು ಪಕ್ಕದ ಗದ್ದೆಯವರು, ನೋಡ್ತಾ ಇದ್ರು. ನಿನ್ನೆ ಬಂದು ಯಾರೋ 2-3 ಬಕೆಟ್ ಹಿಡ್ಕೊ ಹೋದ್ರು, ಇಲ್ಲಾಂದರೆ ನಿಮ್ಗೆ ಇನ್ನೂ ಜಾಸ್ತಿ ಸಿಕ್ತಿತ್ತು, ನೆನ್ನೆನೇ ಹಿಡ್ಕೋಬೇಕಾಗಿತ್ತು ನೀವು ಅಂತ ಅಂತಿದ್ರು ಅವರು. ನಳ್ಳಿ ಸಾಂಬಾರ್ ತಿಂದ್ರೆ ಏನು ಉಪಯೋಗ? ನಳ್ಳಿ ತಿಂದ್ರೆ ದೇಹಕ್ಕೆ ಅದು ಮೂಳೆ ಅದಲ್ಲ, ಸೀಪ್ಬೇಕು, ಎಲ್ಲ ಮೂಳೆ ರಸ ಬಿಡಬೇಕು, ಬಿದ್ರೆ ಸತ್ಮಾನ ಉಂಟು ಅಂತ. ವಯಸ್ಸಾದ್ರೂ ತೊಡೆ ತೋಳು ಸತ್ತಿ ಬರ್ತವೆ, ಆದ್ರೆ ಅದ್ರ ಸಾಲು ಬಹಳ. ಕೋಳಿ, ಚಿಕನ್, ಮಟನ್, ಮೀನು, ಮಿಕ್ಕೆ ಎಲ್ಲ ತಿನ್ನೋಕ್ಕಿರ್ತದೆ. ಇದು ಪಟ್ನಾ, ಶ್ರೀರಂಗಪಟ್ಟಣ, ಮೈಸೂರು ಎಲ್ಲ ಕೆಜಿ ಗಟ್ಟಲೆ ತಗೋತಾವ್ರೆ. ಆಮೇಲೆ ಕ್ಯಾತಳ್ಳಿ ಹೋಟ್ಲುಗಳು ಎಣ್ಣೆ ಬಾರ್ನಲ್ಲಿ ಹೋಗಿ ಹೋಯ್ತಲ್ಲ, ಆ ಕಾಲ ಇದು ಕಡ್ದಿ ಚೀಪ್ ಹಾಕ್ಬಿಡ್ತಾರೆ. ನೀವು ನಿಮ್ ವಯಸ್ಸಲ್ಲೆಲ್ಲ ತಿಂದಿದ್ದೀರಾ ತಾತ? ವಯಸ್ಸಲ್ಲಿ ಬೇಕಾದಷ್ಟವ. ನಾನ್ ವಯಸ್ಸಲ್ಲಿ ಉಚ್ಚಾಳ ಎಣ್ಣೆ, ರಾಗಿ ರೊಟ್ಟಿ, ಉಚ್ಚಾಳ ಚಟ್ನಿ, ಮೊಸರು ತಿಂದಿರೋದು. ಬೇಗ ಇವತ್ತು 78 ವರ್ಷ ಆಗಿದೆ. ಇನ್ನು ನಮ್ಗೆ ನೀವು ಹಿಂಗೆ ಹಿಡ್ಕೊಂಡ್ ತಿಂತಿದ್ರಾ? ಜಿಗಳು ಪಗಳು ತೆಗಿವಲ್ಲ, ಜಿಗಳಲ್ಲೇ ಸಿಕ್ತಿತ್ತ ನಿಮ್ಗೆ? ಕೊರ್ಮಗಳು, ನಳ್ಳಿ ಎಲ್ಲಾನು ತಕೊಂಡು ಹೋಗಿ ನಳ್ಳಿ ಸಾರನೆ ಬೇರೆ ಮಾಡವು, ಕೊರ್ಮನ್ ಸಾರನೆ ಬೇರೆ ಮಾಡವು. ಕೊರ್ಮನ್ ಸಾರ ಮಾಡ್ಬಿಟ್ಟು ಮಡಗುಡವು, ಒತ್ತರಕ್ಕೆ ತಂಗ್ಳ ಸಾರಿಗೆ ರುಚಿ ಸಿಕ್ಕೋದು. ಈ ನಳ್ಳಿದ ಬಿಸಿ ಬಿಸಿ ಮುದ್ದೆ ಮಾತ್ರ. ಮುದ್ದೆ ಅವಾಗೆಲ್ಲ ಕಾಸು ಕೊಡಂಗಿರ್ಲಿಲ್ಲ, ಏನಿರ್ಲಿಲ್ಲ, ಹಿಡ್ಕೊಳನ ಮಾಡ್ಕ ತಿನ್ಕೊಳನ. ನಿಮ್ ಕಾವಲಿಲ್ ಮೀನೆಲ್ಲ ಸಿಕ್ತಿರ್ಲಿಲ್ಲ? ಸಿಕ್ತಿದ್ದು ಆಗ. ಈಗ ಕಾವಲಿ ಕೆಲಸ ಮಾಡ್ಬಿಟ್ಟ ನೋಡು, ಅವಾಗ ದಪ್ಪಿನೇ ಹಿಡಿತಿದ್ರು. ತಪ್ಪೇನೆ ಹಿಡಿತಿದ್ರು. ಅವಾಗ ಎಲ್ಲಾನು ತಿನ್ನವು, ತಿಂಡಿ ಮಾಡಿ ಸಾಕಾಗಿ ಇವತ್ತು ದ್ರೇಗ ಒಬ್ಬನೇ ಮಗ ಪಾಲ್ ಕೊಟ್ಬಿಟ್ಟು ನಂಗೆ. ಇವಾಗ ಎಕರೆ ಗದ್ದೆ, ಇದೊಂದು 10 ನಮ್ಮ. ನನ್ನ ಹೆಂಡತಿಗೆ ಶುಗರು, BP. ನಿಮ್ಗೆ ಶುಗರು BP ಏನಿಲ್ಲ? ಏನಂದ್ರೆ ಏನಿಲ್ಲ, ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ. ಅಂದ್ರೆ ಅವತ್ತಿನ ಕಾಲದಲ್ಲಿ ಈ ತರ ಎಲ್ಲ ತಿಂದಿರತ್ಕೆ ಅಂತ. ಆಮೇಲೆ ಏನಪ್ಪಾ ಅಂದ್ರೆ 3 ಹೊತ್ತು ಊಟ ಬೇಕು, ಮುಂದೆ ಹೋದ್ರೆ ಆಗಲ್ಲ. ಕೇಳಿದ್ರಲ್ಲ ತಾತನ ಮಾತುಗಳನ್ನ. ಅವ್ರು ಯಾರು ಅಂತ ನಮಗೂ ಗೊತ್ತಿಲ್ಲ, ಪಾಪ ಪಕ್ಕದ ಜಮೀನವ್ರಂತೆ. ನಾವು ಫ್ಯಾಮಿಲಿಯವ್ರು ಬಂದಂದರೆ ನಾನು ನನ್ನ ಮಕ್ಕಳು ನಮ್ಮ ಮನೆಯವರೆಲ್ಲ ಇಲ್ಲಿ ಬಂದು ನಳ್ಳಿ ಹಿಡಿತಿದ್ವಲ್ಲ, ತಾತ ಬಂತು ಅಲ್ಲಾಕಿ ಇಲ್ಲಾಕಿ ಆ ಥರ ಎಳ್ಕೊಳ್ಳಿ ಅಂತ ಹೇಳ್ಕೊಡ್ತಿತ್ತು. ನಾನು ಸುಮ್ಮನೆ ಕೇಳಿದೆ, ತಾತ ನಳ್ಳಿ ಸಾರು ತಿಂದರೆ ಒಳ್ಳೇದಾ ಅಂತ. ಪಾಪ ಅವರು ಅದನ್ನು ಹೇಳ್ತಾ ಫ್ಯಾಮಿಲಿ ಸ್ಟೋರಿ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏಜ್ ಆಗಿದೆ, ಬಟ್ ಅವ್ರ ಕೆಲಸ ಅವರೇ ಮಾಡ್ಕೋತಾರಂತೆ. ಈ ವಯಸ್ಸಲ್ಲಿ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಏನಿದೆಯೋ ಗೊತ್ತಿಲ್ಲ, ಪಾಪ ಬೇರೆ ಇದೀನಮ್ಮ, ನಾನು ನನ್ನ ಹೆಂಡತಿ ಇಬ್ಬರೇನೆ ಅಂತ ಹೇಳಿ ಮಾತಾಡ್ತಿರೋ. ನಾವು ನಳ್ಳಿ ಹಿಡಿಯೋ ತನಕನೂ ಅಲ್ಲೇ ಇದ್ದರು ಅವರು ತಾತ. ಎಲ್ಲ ಹಿಡ್ಕೊಂಡು ಸುಮಾರು ಸಿಕ್ತು, ಒಂದು 30 ತನಕ ಸಿಕ್ತು ನಳ್ಳಿಗಳು. ಎಲ್ಲ ಹಿಡ್ದು ಆ 2 ಕಡೆ ಹಾಕ್ಬಿಟ್ಟಿದ್ರು ನಮ್ಮ ಮನೆಯವರು ಮತ್ತು ನನ್ನ ಮಗಳು. ಆ ಕಡೆನೂ ಬಂದು ಕಚ್ಕೊತಾಯಿತ್ತು, ಈ ಕಡೆನೂ ಬಂದು ಕಚ್ಕೊತಿತ್ತು. ಹಾಗಾಗಿ ರನ್ನಿಂಗ್ ರೈಸ್ ಮಾಡ್ತಿದ್ರು 2 ಕಡೆನೂ ಕೂಡ. ಇಲ್ಲಿ ಎತ್ತಾಕಿದ ತಕ್ಷಣ ಇಲ್ಲಿ ಈ ಕಡೆ ಓಡ್ಬರೋದು, ಇಲ್ಲಿ ಈ ಕಡೆ ಎತ್ತಾಕಿದ ತಕ್ಷಣ ಆ ಕಡೆ ಓಡೋಗೋದು, ಆ ಥರ ಮಾಡ್ತಿದ್ರು. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ನಾವು. ಒಂದು 10 ಗಂಟೆ ಆಯಿತು. 7-7:30 ಬಂದು ಒಂದು 10-10:30 ತನಕ ಎಲ್ಲ ಮುಗಿಸಿ ಮತ್ತೆ ದಾಟ್ಕೊಂಡು ಮನೆ ಹತ್ರ ಹೊರಟ್ವಿ. ನೋಡಿ ಇಷ್ಟು ನಾವು ನಳ್ಳಿನ ಹಿಡ್ದಿದ್ದೀವಿ. ಎಲ್ಲ ಒಂದು 30 ನಳ್ಳಿ ಇತ್ತು.
ಟೈಮ್ ಆಯಿತು, ಸಾಕಾಯಿತು ಅಂತ ಹೇಳ್ಬಿಟ್ಟು ವಾಪಸ್ ಕರ್ಕೊಂಡು ಬಂದೆ. ಎಲ್ಲರೂ ಸಾಕು ಬನ್ನಿ ಅಂತೇಳಿ ಅದೆಲ್ಲ ತಗೊಂಡು ಬಂದರು. ಇವಾಗ ಇದನ್ನು ಕ್ಲೀನ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ. ಇದು ಜೀವಂತವಾಗೇ ಇರುತ್ತಲ್ಲ, ಅದನ್ನು ಅವರು ಒಂದೊಂದೇ ಎತ್ಕೊಂಡು ಕ್ಲೀನ್ ಮಾಡಬೇಕಾದ್ರೆ ಕೈನೇ ಕಚ್ಕೊಬಿಡುತ್ತೆ. ಆ್ಯಕ್ಚುಲಿ ಇದು ಕ್ಲೀನ್ ಮಾಡೋ ನ್ಯಾಕೆ ಅಂತ ನಮ್ಮ ಮನೆಯವ್ರಿಗೂ ಅಷ್ಟು ಗೊತ್ತಿಲ್ಲ. ಪಾಪ ಹೆಂಗೆಂಗೋ ಇನ್ನೇನು ಹಿಡ್ದಿದ್ದೀವಲ್ಲ ಅನ್ನೋ ಇದಕ್ಕೆ ಕ್ಲೀನ್ ಮಾಡ್ತಿದ್ರು. ಫಸ್ಟ್ ಕಾಲುಗಳನ್ನ ಮುರ್ಕೋತಿದ್ರು, ಕಾಲು ಮತ್ತು ಮುಂದೆ ಕೈನ. ಅದಾದಮೇಲೆ ಹೊಟ್ಟೆನ ಓಪನ್ ಮಾಡಿಕೊಂಡು ಹೊಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋತಿದ್ರು. ಅದೇ ಥರ ಎಲ್ಲನೂ ಇದು ಆ್ಯಕ್ಚುಲಿ ಕ್ಲೀನ್ ಮಾಡೋಕ್ಕೆ 1 ಅವರ್ ಹಿಡೀತು. ಅದು ಕಾಲು ಬಂದು ಕಚ್ಕೊಬಿಡ್ತಿತ್ತು. ಹಂಗೇ ಅವ್ರ ಸ್ಲಿಪ್ಪರ್ನೇ ಹಿಡ್ಕೊಂಬಿಡ್ತಿತ್ತು, ಬಿಡ್ತಾನೆ ಇರಲಿಲ್ಲ. ಅಪ್ಪಿ ನಮ್ಮ ಕೈಯೋ ಏನೋ ಸಿಗಾಕೊಂಡ್ರೆ ಯಾವ ಥರ ಕಚ್ಬೋದು ಇದು ಅಂತ ಅವಾಗ ಯೋಚನೆ ಮಾಡ್ತಿದ್ವಿ ನಾವು. ತುಂಬ ದೊಡ್ಡ ನಳ್ಳಿಗಳು ಅದು ಕೈನ ಹಿಡ್ಕೊಂಬಿಟ್ರೆ ಒಬ್ಬೊಬ್ರು ಕೈನೇ ಕಟ್ಟಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಸುಮಾರು ಕಚ್ತಿತ್ತು ಅವರಿಗೆ, ಅದು ಚುಚ್ಕೊತಿತ್ತು ಮತ್ತು ಕೈ ಹಿಡಿತಿತ್ತು ಕೂಡ. ಆದರೂ ಹೆಂಗೆಂಗೋ ಬೇಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ನಾನು ಒಂದು ಕಡೆ ಹೋಗಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಿದ್ದೆ. ಕ್ಲೀನಿಂಗ್ ಎಲ್ಲ ಅವ್ರದ್ದೇ, ಅಪ್ಪ ಮಗಳದು ಎಲ್ಲ ಮಾಡ್ತಿದ್ದಾರೆ. ತೋರಿಸ್ತಾರೆ ನೋಡಿ ನಿಮಗೆ ಅದು ಯಾವ ಥರ ಹಿಡ್ಕೋತಿತ್ತು ಅಂತ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಒಂದು ಇದರಲ್ಲಿ ಕಾಲಲ್ಲೇ ಬಂದು ಅಲ್ಲಿ ನೋಡಿ ಹಂಗೆ ಅವ್ರ ಸ್ಲಿಪ್ಪರ್ನೇ ಹಿಡಿದ್ಬಿಡ್ತಿತ್ತು, ಸ್ಲಿಪ್ಪರನ್ನೇ ಕುಯ್ಕೊಳ್ಳೋ ಥರ ಕಟ್ಟಾಗ್ತಿತ್ತು ಅದು. ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಅಡುಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಹೋಗಿ ಮಸಾಲೆ ಎಲ್ಲ ಐಟಮ್ ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಬಂದು ನೋಡಿದೆ ತಿರ್ಗಾ ಇವ್ರದಿನ್ನು ಅದು ಕ್ಲೀನ್ ಮಾಡ್ತಿರೋದೇ ನಡೀತಿತ್ತು. ಏನೋ ಒಂಥರ ಈ ಸಣ್ಣ ಖುಷಿಗಳಲ್ಲಿ, ಯಾಕಂದರೆ ಎಲ್ಲ ಭಾನುವಾರ ಒಟ್ಟಿಗೆ ಇರ್ತೀವಿ, ಶನಿವಾರ ಭಾನುವಾರ ಎಲ್ಲ ಕೆಲಸ ಎಲ್ಲ ಮರೆತು ಆರಾಮಾಗಿ ಈ ಥರ ನಮಗೆ ಅಂತ ಒಂಚೂರು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದನ್ನು ನೀರಲ್ಲಿ ಮಕ್ಕಳ ಜೊತೆ ಹೋಗಿ ಅದನ್ನು ಹಿಡಿದು ತಂದು ಅವ್ರಿಗೂ ತೋರಿಸ್ಕೊಟ್ಟು ಎಲ್ಲ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಇದೆಲ್ಲ ಇವಾಗ ಕ್ಲೀನ್ ಮಾಡಾಯಿತು. ನೀಟಾಗಿ ಒಂದೊಂದೇ ಫಸ್ಟು ಹೊಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದಾಳೆ. ಅವರಪ್ಪ ಹಿಂಗೆ ಕ್ಲೀನ್ ಮಾಡಬೇಕು ಅಂತ ಹೇಳ್ಕೊಟ್ರು. ಹಾಗಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಒಳಗಡೆ ತೊಗೊಬಂದು ಅಷ್ಟೊತ್ತಿಗೆ ನಾನು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಡುಗೆಗೆ, ಮಸಾಲೆಗೆ ಎಲ್ಲ. ನೋಡಿ ಇವಾಗ ನಾನು ಕುಕ್ಕರ್ನ ಇಟ್ಕೊಂಡು ಫಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ತೇನೆ ನೀವು ಬರೀ ನಳ್ಳಿನೇ ಫಸ್ಟ್ ಹಾಕ್ಬಿಟ್ರೆ ಅದು ಸ್ಮೆಲ್ಲು ಸ್ವಲ್ಪ ಹೋಗಲ್ಲ. ಈರುಳ್ಳಿ ಜೊತೆ ಅದು ಮಿಕ್ಸ್ ಆದರೆ ಸ್ಮೆಲ್ಲು ಚೆನ್ನಾಗಿರುತ್ತೆ, ಮತ್ತು ನಮಗೆ ತಿನ್ನಬೇಕಾದ್ರೆ ಮುಖಕ್ಕೆ ಹೊಡೆದಂಗೆ ಸ್ಮೆಲ್ ಬರಲ್ಲ. ಅದಕ್ಕೋಸ್ಕರ ಹಾಕ್ಕೊಂಡೆ. ಇನ್ನು ಮಸಾಲೆಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಕಾಯಿ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ಕೊಂಡು 2 ಸ್ಪೂನಷ್ಟು ಮನೇಲಿ ಮಾಡಿರೋಂಥ ಮಟನ್ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಈರುಳ್ಳಿ ಬಾಡ್ಕೊಂಡಿತ್ತು. ಅದಕ್ಕೆ ನಳ್ಳಿ ಏನು ಕ್ಲೀನ್ ಮಾಡ್ಕೊಂಡೆಲ್ಲ ತೊಗೊಂಬಂದಿದ್ವು ಅದನ್ನು ನೀಟಾಗಿ ಕುಕ್ಕರ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದು ಕಂಪ್ಲೀಟು ಹಸಿ ವಾಸನೆ ಎಲ್ಲ ಹೋಗಬೇಕು, ಮತ್ತು ಈರುಳ್ಳಿ ಫ್ಲೇವರ್ ಜೊತೆಗೆ ಅದು ಮಿಕ್ಸ್ ಆಗಬೇಕು. ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಡೈರೆಕ್ಟು ಈ ಹುರ್ಕೊಳ್ಳೋಕ್ಕೇ ಹಾಕೋತಾ ಇದ್ದೀನಿ. ಅದಕ್ಕೆ ಗ್ರೈಂಡ್ಗೆ ಹಾಕ್ಕೊಂಡಿಲ್ಲ, ನಾನು ರುಬ್ಕೊಳ್ಳೋಕೆ ಹಾಕ್ಕೊಂಡಿರಲಿಲ್ಲ. ಆಮೇಲೆ ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಫಸ್ಟು ರೋಸ್ಟ್ ಮಾಡಿಕೊಂಡೆ. ಒಂದು 20 ಮಿನಿಟ್ಸ್ ಇದನ್ನು ರೋಸ್ಟ್ ಮಾಡಿಕೊಂಡೆ. ಯಾಕಂದರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಅದನ್ನು ರೋಸ್ಟ್ ಮಾಡಿಕೊಂಡ್ರೆ ಅದರದ್ದು ಸ್ಮೆಲ್ಲೆಲ್ಲ ಹೊಟ್ಟೋಗ್ಬಿಡುತ್ತೆ. ತಿನ್ನೋಕ್ಕೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ಯಾರು ಬೇಕಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಟ್ರೈ ಮಾಡಿ ಈ ಥರ. ಆಮೇಲೆ ಮಸಾಲೆ ಏನು ಆಡಿಸ್ಕೊಂಡಿದ್ದೆ ಅದು ಹಾಕ್ಬಿಟ್ಟೆ. ಬಟ್ ನಂಗೆ ಸಾಂಬಾರು ಜಾಸ್ತಿ ಬೇಕಾಗಿರಲಿಲ್ಲ, ಗ್ರೇವಿ ಥರನೇ ಬೇಕಿತ್ತು. ಚಾಪ್ಸ್ ಥರ ಮಾಡ್ತಿದ್ದೆ ನಾನು, ಯಾಕಂದರೆ ಯಾವಾಗಲೂ ಸಾಂಬಾರು ಮಾಡ್ತಾನೆ ಇರ್ತೀವಿ, ಸೂಪ್ ಮಾಡ್ತಾನೆ ಇರ್ತೀವಿ. ಇವತ್ತು ಇದು ಮಾಡೋಣ ಅಂಥೇಳಿ, ಗ್ರೇವಿ ಮಾಡೋಣ ಅಂಥೇಳಿ ಇದನ್ನು ಮುಚ್ಚಿಬಿಟ್ಟು 3 ವಿಶಿಲ್ ಹೊಡೆಸ್ಕೊಂಡ್ರೆ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಸ್ವಲ್ಪ ಉಪ್ಪು ಟೇಸ್ಟ್ ಎಲ್ಲ ನೋಡಿಕೊಂಡು ಖಾರ ಎಲ್ಲ ನೋಡಿಕೊಂಡು